ಮುಖದಲ್ಲಿ ಕಲೆ ಇದ್ದರೆ ಅದನ್ನು ತೆಗೆಯಲು ಯಾರು ಕನ್ನಡಿಯನ್ನು ಒರೆಸುವುದಿಲ್ಲ. ಯಾರಾದರೂ ಹಾಗೆ ಮಾಡಿದರೆ ಅವರ ಮನಸ್ಥಿತಿಯ ಬಗ್ಗೆ ಸಂಶಯ ಪಡಬಹುದು. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಸತ್ಯವೇದ ಅಧ್ಯಯನವು ನಿಮ್ಮ ಬಾಳಿಗೆ ಬೆಳಕನ್ನು ನೀಡಿದೆ ಅಲ್ಲವೇ? ಪ್ರಿಯರೇ, ಧರ್ಮಶಾಸ್ತ್ರ ಕೈಕೊಂಡರೂ ನಮ್ಮ ನೀತಿ ದೇವರ ನೀತಿಗಿಂತ ಕೆಳಮಟ್ಟದಲ್ಲಿಯೇ ಇರುತ್ತದೆ. ಪಾಪ ಎಂಬ ಕಲೆಗಳನ್ನು ತೆಗೆಯಲು ಧರ್ಮಶಾಸ್ತ್ರವೆಂಬ ಕನ್ನಡಿಗೆ ಮುಖ ಒರೆಸಿಕೊಳ್ಳುವುದು ಎಷ್ಟು ಸರಿ? ಬನ್ರಿ, ಈ ದಿನ ಈ ಸತ್ಯವನ್ನು ಅರ್ಥಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವೂ ನಿನ್ನನ್ನು ಕಾಯುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನು ಬರುವ ಮೊದಲು ಧರ್ಮಶಾಸ್ತ್ರದಲ್ಲಿ ಕರುಣೆಯಿತ್ತು. ಯಾಕಂದರೆ ಕೃಪಾಸ್ಥಾನವು ಅದರಲ್ಲಿತ್ತು. ಪಾಪ ಪ್ರಾಯಶ್ಚಿತ್ತ ಯಜ್ಞಗಳನ್ನು ಅರ್ಪಿಸಲಿಕ್ಕೂ ಕ್ಷಮಾಪಣೆಯನ್ನು ಪಡೆಯಲಿಕ್ಕೂ ಒಂದು ವೇದಿಯಿತ್ತು. ಅಲ್ಲಿ ಕರುಣೆ ದೊರೆಯುತ್ತಿತ್ತು. ಎಲ್ಲ ಪ್ರಾಯಶ್ಚಿತ್ತ ಯಜ್ಞಗಳು ಕ್ರಿಸ್ತನ ಕಡೆಗೆ ತೋರಿಸುವವುಗಳಾಗಿದ್ದವು. ಪೌಲನು ಹೇಳುತ್ತಾನೆ, ನಂಬಿಕೆಯ ಕಾಲ ಬರುವ ಮೊದಲು ನಾವೆಲ್ಲರೂ ಧರ್ಮಶಾಸ್ತ್ರದ ಅಡಿಯಲ್ಲಿಡಲ್ಪಟ್ಟವರಾಗಿದ್ದೆವು. ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅತಿ ವಿಶೇಷವಾದ ಭಾಗವಾಗಿದೆ. ಮೋಶೆಯ ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲಾರದೆಂಬುದನ್ನು ಪೌಲನು ಸ್ಪಷ್ಟಪಡಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಯಾವನೂ ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿಯೆಂದು ಎಣಿಸಲ್ಪಡುವುದು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ದೇವರು ರಕ್ಷಣೆಗಾಗಿ ಮಾನವನ ಕ್ರಿಯೆಗಳನ್ನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ. ನಮ್ಮ ನೀತಿ ಕಾರ್ಯಗಳೆಲ್ಲ ಹೊಲಸು ಬಟ್ಟೆಯಂತಿದೆ ಎಂದು ದೇವರು ಹೇಳುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಧರ್ಮಶಾಸ್ತ್ರ ಕೈಕೊಳ್ಳುವುದನ್ನು ದೇವರು ಸ್ವೀಕರಿಸುವುದಿಲ್ಲ. ಧರ್ಮಶಾಸ್ತ್ರವು ರಕ್ಷಿಸಲಾರದು. ಅದು ಅಪರಾಧ ನಿರ್ಣಯ ಮಾತ್ರ ನೀಡಬಲ್ಲದು. ಅದು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಕೊಡಲ್ಪಟ್ಟಿಲ್ಲ. ಆದರೆ ತಾವು ಪಾಪಿಗಳೆಂಬ ಅರುಹನ್ನುಂಟು ಮಾಡಲು ಮಾತ್ರ. ಧರ್ಮಶಾಸ್ತ್ರವು ಪಾಪವನ್ನು ತೆಗೆದುಹಾಕುವುದಿಲ್ಲ. ಯಾಕಂದರೆ ಪಾಪವು ಈಗಾಗಲೇ ಬಂದಿರುತ್ತದೆ. ಮನುಷ್ಯನು ಚಲನಚಿತ್ರಗಳಲ್ಲಿ ತೋರಿಸುವಂತೆ ಉತ್ತಮನಾದ ಪಾಪಿಯಾಗಿರುವುದಿಲ್ಲ. ಅವನು ನಿಜವಾಗಿಯೂ ಅಸಹ್ಯನಾದ ಪಾಪಿಯಾಗಿದ್ದಾನೆ. ಪ್ರಿಯರೇ, ಒಂದು ಸಾಮಾನ್ಯ ಉದಾಹರಣೆಯಿಂದ ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ನಾವು ಸ್ನಾನದ ಕೋಣೆಗೆ ಹೋಗೋಣ. ಗಾಬರಿಯಾಗಬೇಡ್ರಿ. ಚಲನಚಿತ್ರಗಳಲ್ಲಿ ಸ್ನಾನದ ದೃಶ್ಯಗಳನ್ನು ಆಗಾಗ ತೋರಿಸ್ತಾರೆ. ನಮ್ಮೆಲ್ಲರ ಮನೆಯಲ್ಲೂ ಸ್ನಾನದ ಗೃಹವಿದ್ದು ಅದರೊಳಗೆ ಕೈ ತೊಳೆಯುವ ಬೇಸಿನ್ ಹಾಗೂ ಅದರ ಮೇಲೆ ಒಂದು ಕನ್ನಡಿ ಇರುತ್ತದೆ. ಆ ಬೇಸಿನ್ ಹಾಗೂ ಅದರ ಕನ್ನಡಿ ಎರಡೂ ಒಂದೊಂದು ಉದ್ದೇಶಕ್ಕಾಗಿ ಇರುತ್ತದೆ. ಮುಖಕ್ಕೆ ಕೊಳೆ ಅಂಟಿಕೊಂಡರೆ ನಾವು ಅಲ್ಲಿಗೆ ಹೋಗಿ ತೊಳಕೊಳ್ಳುತ್ತೇವೆ. ಕನ್ನಡಿಯನ್ನು ಕೊಳೆ ತೆಗೆಯಲಿಕ್ಕಾಗಿ ಉಪಯೋಗಿಸುವುದಿಲ್ಲ. ಮುಖದಲ್ಲಿ ಕಲೆಯಂತಿದ್ದರೆ ಅದನ್ನು ತೆಗೆಯಲು ಮುಖವನ್ನು ಯಾರೂ ಕನ್ನಡಿಗೆ ಉಜ್ಜುವುದಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದರೆ ಅದನ್ನು ಬೇರೆ ಯಾರಾದರೂ ನೋಡಿದರೆ ನಿನ್ನ ಮನಸ್ಥಿತಿಯ ಬಗ್ಗೆ ಸಂಶಯ ಪಡಬಹುದು. ಆದರೆ ಆ ರೀತಿ ನಡೆಯಲಾರದು. ಯಾಕೆಂದರೆ ನಾವ್ಯಾರೂ ಮುಖದ ಕಲೆ ತೆಗೆಯಲು ಕನ್ನಡಿಗೆ ಮುಖವನ್ನುಜ್ಜುವುದಿಲ್ಲ. ಆದರೆ ಈ ದಿನಗಳಲ್ಲಿ ನಮ್ಮ ಸಭೆಗಳಲ್ಲಿನ ಅನೇಕರು ತಮ್ಮ ಪಾಪಗಳನ್ನು ಕಳೆಯಲಿಕ್ಕಾಗಿ
ಧರ್ಮಶಾಸ್ತ್ರವೆಂಬ ಕನ್ನಡಿಗೆ ಮುಖ ಉಜ್ಜಿಕೊಳ್ಳುತ್ತಾರೆ. ದೇವರ ವಾಕ್ಯವು ಕನ್ನಡಿಯಾಗಿದ್ದು ನಾವು ಯಾರು, ಹೇಗಿದ್ದೇವೆಂಬುದನ್ನು ನಮಗೆ ತೋರಿಸುತ್ತದೆ. ನಾವು ಪಾಪಿಗಳು, ದೇವರ ಮಹಿಮೆಯನ್ನು ಹೊಂದದೆ ಹೋದವರೆಂಬುದನ್ನು ಅದು ತೋರಿಸಿಕೊಡುತ್ತದೆ. ಧರ್ಮಶಾಸ್ತ್ರವು ಇದನ್ನೇ ಪ್ರಕಟಿಸುತ್ತದೆ. ಆದರೆ ದೇವರಿಗೆ ಸ್ತೋತ್ರ, ಕನ್ನಡಿಯ ಕೆಳಭಾಗದಲ್ಲಿ ಬೇಸಿನ್ ಕೂಡ ಇದೆ. ವಿಲಿಯಂ ಕೂಪರ್ ಗೀತಗಾರನು ಹೀಗೆ ಬರೆದಿದ್ದಾರೆ: ನೆತ್ತರು ತುಂಬಿದ ತೀರ್ಥ ಹೊಂದಿದೆ ಇಮ್ಮಾನುವೇಲನ ಧಮನಿಗಳಿಂದಲೇ. ಈ ಪ್ರವಾಹದಲ್ಲಿ ಮುಳುಗಿದ ಪಾಪಿಗಳು ತಮ್ಮೆಲ್ಲ ಪಾಪ ಕಲೆಗಳನ್ನು ಕಳಕೊಳ್ಳುತ್ತಾರೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ಮುಖದ ಮೇಲಿನ ಕಲೆಗಳು ಅಲ್ಲಿ ಹೋಗುತ್ತದೆ. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧಿಗೊಳಿಸುತ್ತದೆ. ಧರ್ಮಶಾಸ್ತ್ರವು ಒಬ್ಬನನ್ನು ಪಾಪಿ ಎಂದು ತೀರ್ಮಾನಿಸುತ್ತದೆ. ಅದು ಅವನನ್ನು ಭಕ್ತನನ್ನಾಗಿ ಮಾಡುವುದಿಲ್ಲ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳುವಂತೆ, ಎಲ್ಲ ಬಾಯಿಗಳು ಮುಚ್ಚಿ ಹೋಗಿ ಇಡೀ ಲೋಕವೇ ದೇವರೆದುರು ಅಪರಾಧಿಗಳಾಗಿ ನಿಲ್ಲುವಂತೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. ಆದ್ದರಿಂದ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಿರುತ್ತದೆ. ಇದರ ಅರ್ಥವೇನೆಂದು ತಿಳುಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನೂ ಕಾಯುವವನ ಕೈ ಕೆಳಗಿರುವವರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವು ಭಾಷಾಂತರಗಳಲ್ಲಿ ಉಪಾಧ್ಯಾಯನೆಂದು ಭಾಷಾಂತರವಾದ ಕಾಯುವವನು ಎಂಬ ನಿಜವಾದ ಮೂಲಾರ್ಥವು ಕಾಯುವ ಆಳು ಎಂದಾಗುತ್ತದೆ. ರೋಮಾಯರ ಮನೆಗಳಲ್ಲಿದ್ದ ಆಳು ಅಥವಾ ಗುಲಾಮನೆಂದು ಇದರ ಅರ್ಥ. ರೋಮ್ ಸಾಮ್ರಾಜ್ಯದ ಅರ್ಧದಷ್ಟು ಜನರು ಗುಲಾಮರಾಗಿದ್ದರು. 120 ಮಿಲಿಯ ಜನರಲ್ಲಿ 60 ಮಿಲಿಯದಷ್ಟು ಗುಲಾಮರಿದ್ದರು. ರೋಮ್ ಸರಕಾರದ ಅಧಿಕಾರಿಗಳು ಇಲ್ಲವೇ ಶ್ರೀಮಂತರ ಮನೆಗಳಲ್ಲಿದ್ದ ಮಕ್ಕಳನ್ನು ನೋಡಿಕೊಳ್ಳಲು ಆಳುಗಳಿರುತ್ತಿದ್ದರು. ಒಂದು ಮಗು ಹುಟ್ಟಿದಾಗ ಆ ಮಗುವನ್ನು ಒಬ್ಬ ಆಳಿನ ಅಧೀನಕ್ಕೆ ಒಪ್ಪಿಸುತ್ತಿದ್ದರು. ಆ ಮಗುವನ್ನು ಮೀಸುವ, ಬಟ್ಟೆ ತೊಡಿಸುವ, ಮುಖ ಶುದ್ಧಗೊಳಿಸುವ, ಮಲಗಿಸುವ ಎಲ್ಲ ಕೆಲಸಗಳನ್ನು ಆ ಗುಲಾಮನೇ ಮಾಡಬೇಕಾಗಿತ್ತು. ಆ ಮಗು ಒಂದು ನಿರ್ದಿಷ್ಟ ಪ್ರಾಯಕ್ಕೆ ಬರುವವರೆಗೆ ಶಾಲೆಗೆ ಹೋಗುವ ಪ್ರಾಯವಾದಾಗ ಅದನ್ನು ಬೆಳಿಗ್ಗೆ ಎಬ್ಬಿಸಿ, ಮುಖ ತೊಳಿಸಿ, ತಿಂಡಿ ತಿನ್ನಿಸಿ, ಬಟ್ಟೆಗಳನ್ನು ಹಾಕಿ ಶಾಲೆಗೆ ಕರಕೊಂಡು ಹೋಗಿ ಅಧ್ಯಾಪಕನ ಕೈಗೆ ಒಪ್ಪಿಸಬೇಕಿತ್ತು. ಈ ಆಳು ಆ ಮಗುವಿಗೆ ಕಲಿಸುವ ಸಾಮರ್ಥ್ಯ ಹೊಂದಿರಲಿಲ್ಲ. ಆದ್ದರಿಂದ ಶಾಲೆಗೆ ಒಯ್ಯುವುದು ಮಾತ್ರ ಅವನ ಕೆಲಸವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಪೌಲನು ಇಲ್ಲಿ ಹೇಳುವುದೇನೆಂದರೆ, ಧರ್ಮಶಾಸ್ತ್ರವು ನಮ್ಮನ್ನು ಹೀಗೆ ನೋಡಿಕೊಳ್ಳುವ ಆಳಿನಂತಿರುತ್ತದೆ ಎಂಬುದಾಗಿ. ಧರ್ಮಶಾಸ್ತ್ರವು ಹೇಳುತ್ತದೆ, ಪ್ರಿಯ ಮಗನೇ, ನಾನು ನಿನಗೆ ಇನ್ನೂ ಹೆಚ್ಚಿನದೇನನ್ನೂ ಮಾಡಲಾಗುವುದಿಲ್ಲ. ಈಗ ನಾನು ನಿನ್ನನ್ನು ಕೈ ಹಿಡಿದು ಕ್ರಿಸ್ತನ ಕ್ರೂಜೆಯ ಬಳಿಗೆ ತರುತ್ತೇನೆ. ನೀನು ತಪ್ಪಿಹೋದವನು, ನಿನಗೆ ಒಬ್ಬ ರಕ್ಷಕನ ಅವಶ್ಯಕತೆಯಿದೆ ಎಂದು. ಧರ್ಮಶಾಸ್ತ್ರದ ಉದ್ದೇಶವು ಜನರನ್ನು ಕ್ರಿಸ್ತನ ಬಳಿಗೆ ನಡೆಸುವುದು ಮಾತ್ರ. ತಾವು ಧರ್ಮಶಾಸ್ತ್ರ ಕೈಕೊಳ್ಳುವರೆಂಬ ಹೆಮ್ಮೆಗೆ ಆಶ್ರಯ ಕೊಡುವುದಲ್ಲ. ನೀನು ಧರ್ಮಶಾಸ್ತ್ರಾನುಸಾರ ನಡೆದಿಲ್ಲವೆಂದು ನಿನಗೆ ತಿಳಿದಿದೆ. ಇದನ್ನು ತಿಳಿದುಕೊಳ್ಳಲು ನೀನು ಮಾಡಬೇಕಾದದ್ದು ಇಷ್ಟೇ: ನಿನ್ನ ಹೃದಯವನ್ನು ನೀನೇ ಪರೀಕ್ಷಿಸಿಕೊಳ್ಳುವುದೇ ಆಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ ಮೂಲಕ ದೇವರ ಪುತ್ರರಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಹಾಗೂ 4ನೇ ಅಧ್ಯಾಯದ ಆದಿಭಾಗದಲ್ಲಿ ಕ್ರಿಸ್ತನನ್ನು ನಂಬುವ ಮೂಲಕ ನಮಗೆ ಸಿಗುವ, ಆದರೆ ಧರ್ಮಶಾಸ್ತ್ರದ ಅಡಿಯಲ್ಲಿ ದೊರಕಲಾರದ ಕೆಲವು ಪ್ರಯೋಜನಗಳ ಕುರಿತಾಗಿ ತಿಳಿಸುತ್ತಾನೆ. ಧರ್ಮಶಾಸ್ತ್ರವು ಒಬ್ಬ ವಿಶ್ವಾಸಿಗೆ ದೇವರ ಮಗುವಿನ ಸ್ವಭಾವವನ್ನು ಎಂದಿಗೂ ಕೊಡಲಾರದು. ಕ್ರಿಸ್ತನು ಅದನ್ನು ಕೊಡಬಲ್ಲನು. ಕ್ರಿಸ್ತನ ಮೇಲಣ ನಂಬಿಕೆಯು ಮಾತ್ರ ನಮ್ಮನ್ನು ದೇವರ ಮಕ್ಕಳಾಗಿ ಮಾಡಬಲ್ಲದು. ಕರ್ತನಲ್ಲಿ ಪ್ರಿಯರೇ, ಈ ವಚನದಲ್ಲಿನ ಮಕ್ಕಳು ಎಂಬ ಪದದ ಮೂಲಾರ್ಥ ಮಗಂದಿರು ಎಂಬುದಾಗಿ ಆಗುತ್ತದೆ. ಕ್ರಿಸ್ತನ ಮೇಲಣ ನಂಬಿಕೆ ಮಾತ್ರ ನಮ್ಮನ್ನು ದೇವರ ನ್ಯಾಯಯುತ ಮಗಂದಿರನ್ನಾಗಿ ಮಾಡಬಲ್ಲದು. ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ನೀನು ದೇವರ ನಿಜ ಮಗುವಾಗುತ್ತಿ. ಅದು ಅಷ್ಟರಿಂದಲೇ ಆಗುತ್ತದೆ. ನಂಬಿಕೆಗೆ ಏನನ್ನೂ ಸೇರಿಸಬೇಕಾಗಿರುವುದಿಲ್ಲ. ರಕ್ಷಣೆಗೆ ನಂಬಿಕೆಯೊಂದಿಗೆ ಬೇರೇನನ್ನೂ ಸೇರಿಸಬೇಕಾಗಿರುವುದಿಲ್ಲ. ಕೇವಲ ನಂಬಿಕೆ ಮಾತ್ರದಿಂದ ನೀನು ಒಬ್ಬ ದೇವರ ಮಗನಾಗುತ್ತಿ. ಬೇರೆ ಯಾವುದೂ ನಿನ್ನನ್ನು ದೇವರ ಮಗನನ್ನಾಗಿ ಮಾಡುವುದಿಲ್ಲ. ಆದರೆ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ಹೇಗೆ? ಕ್ರಿಸ್ತ ಯೇಸುವಿನ ಮೇಲಣ ನಂಬಿಕೆಯಿಂದಾಗಿ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಒಬ್ಬ ಇಸ್ರಾಯೇಲನು
ಧರ್ಮಶಾಸ್ತ್ರದ ಅಡಿಯಲ್ಲಿ ಒಬ್ಬ ಮಗನಲ್ಲ, ಆಳು ಮಾತ್ರ. ದೇವರು ನನ್ನ ಮಗನಾದ ಇಸ್ರಾಯೇಲೇ ಎಂದು ಕರೆದಿದ್ದಾನೆ. ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆದರೆ ಆ ಜನಾಂಗದ ಯಾವ ವೈಯಕ್ತಿಕ ವ್ಯಕ್ತಿಗೂ ಮಗನೇ ಎಂದು ಕರೆಯಲ್ಪಟ್ಟಿಲ್ಲ. ಅವನನ್ನು ಯೆಹೋವನ ಸೇವಕನು ಎಂದೇ ಕರೆದಿದೆ. ಉದಾಹರಣೆಗೆ, ಮೋಶೆಯು ದೇವರೊಡನೆ ನಿಕಟವಾದ ಸಂಬಂಧದಲ್ಲಿದ್ದನು. ಆದರೂ ದೇವರು ಅವನ ವಿಷಯವಾಗಿ ನನ್ನ ಸೇವಕನಾದ ಮೋಶೆಯು ಸತ್ತನು ಎಂದು ಹೇಳಿದ್ದಾನೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅದು ಅವನಿಗೆ ಬರೆದ ಮರಣ ಬಿರುದಾಗಿತ್ತು. ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದರೂ ದೇವರು ಅವನನ್ನು ನನ್ನ ಸೇವಕನಾದ ದಾವೀದನು ಎಂದು ಕರೆಯುತ್ತಾನೆ. 1ನೇ ಅರಸರುಗಳು 11ನೇ ಅಧ್ಯಾಯ 38ನೇ ವಚನದಲ್ಲಿ ನೋಡುತ್ತೇವೆ. ನನ್ನ ಸ್ನೇಹಿತನೇ, ನೀನು ಒಂದು ವೇಳೆ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡರೂ ನಿನ್ನ ನೀತಿಯು ಇನ್ನೂ ದೇವರ ನೀತಿಗಿಂತ ಕೆಳಮಟ್ಟದ್ದೇ ಆಗಿರುತ್ತದೆ. ಮಗನಾಗಿರಬೇಕಾದರೆ ಆತನ ನೀತಿಗೆ ಸಮಾನನಾಗಿರಬೇಕಾಗಿದೆ. ಹೊಸ ಒಡಂಬಡಿಕೆ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಬೇರೇನೂ ಮಾಡದೆ ಕ್ರಿಸ್ತನನ್ನು ನಂಬುವ ಮಾತ್ರದಿಂದ ನಮಗೆ ದೇವರ ಮಕ್ಕಳೆಂಬ ಹಕ್ಕು, ಅಧಿಕಾರ ದೊರಕುತ್ತದೆ. ತಲೆಯಿಂದ ಕಾಲಿನವರೆಗೂ ಧಾರ್ಮಿಕ ವ್ಯಕ್ತಿಯಾಗಿದ್ದ ಫರಿಸಾಯನಾದ ನಿಕೋದೇಮನು ಧರ್ಮಶಾಸ್ತ್ರವನ್ನೆಲ್ಲ ಚಾಚೂ ತಪ್ಪದೆ ಕೈಕೊಳ್ಳುತ್ತಿದ್ದನು. ಆದರೂ ಅವನು ದೇವರ ಮಗನಾಗಲಿಲ್ಲ. ಯೇಸು ಅವನಿಗೆ, ನೀನು ತಿರುಗಿ ಹುಟ್ಟಬೇಕು ಎಂದು ಹೇಳಿದನು. ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ನಾನು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ನಿನ್ನ ಪ್ರಾರ್ಥನೆಗಳಾಗಲಿ, ಮೂಲಭೂತವಾದ ಪ್ರತ್ಯೇಕಿಸುವಿಕೆಯಾಗಲಿ, ನಿನ್ನ ಕಾಣಿಕೆ, ದೀಕ್ಷಾಸ್ಥಾನಗಳಾಗಲಿ ನಿನ್ನನ್ನು ದೇವರ ಮಗುವನ್ನಾಗಿ ಮಾಡಲಾರವು. ಕ್ರಿಸ್ತನ ಮೇಲಣ ನಂಬಿಕೆ ಮಾತ್ರ ನಿನ್ನನ್ನು ದೇವರ ಮಗುವನ್ನಾಗಿ ಮಾಡಲು ಸಾಧ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ಕೇಳುವ ಅತಿ ಅಪಾಯಕಾರಿಯಾದ ದುರ್ಬೋಧನೆಯು ದೇವರ ಸಾರ್ವತ್ರಿಕ ತಂದೆತನ ಹಾಗೂ ಮಾನವನ ಸಹೋದರತ್ವ ಎಂಬುದು. ಈ ಬೋಧನೆಯಿಂದಾಗಿಯೇ ಒಂದು ದೇಶವು ಕೋಟ್ಯಾಂತರ ಡಾಲರ್ಗಳನ್ನು ಸಹಾಯಧನವಾಗಿ ವಿಶ್ವದ ರಾಷ್ಟ್ರಗಳಿಗೆಲ್ಲ ಹಂಚಿದ್ದು. ಅದರಿಂದಾಗಿಯೇ ಎಲ್ಲರೂ ಅವರನ್ನು ದ್ವೇಷಿಸುವಂತಾಗಿದೆ. ಅವರು ಹೇಳುತ್ತಾರೆ, ಎಲ್ಲರೂ ದೇವರ ಮಕ್ಕಳೇ ಎಂದು. ಆದ್ದರಿಂದ ಎಲ್ಲರೂ ಪ್ರಾಮಾಣಿಕತೆಯಿಂದ ಗೌರವವಾಗಿ ನಡಕೊಳ್ಳಬೇಕು ಮತ್ತು ದೇವರ ಮಕ್ಕಳಂತೆ ನಡಕೊಳ್ಳಬೇಕು. ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಎಂದಿಗೂ ಹೇಳಲಿಲ್ಲ. ಆತನು ಒಮ್ಮೆ ಧಾರ್ಮಿಕ ನಾಯಕರ ಕಡೆಗೆ ನೋಡಿ, ನೀವು ನಿಮ್ಮ ತಂದೆಯಾದ ಸೈತಾನನ ಮಕ್ಕಳು, ಅವನ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಎಂದು ಹೇಳಿದ್ದನು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ನಾನು ಹೇಳಲಿಲ್ಲ, ಮೃದು ಸ್ವಭಾವದ ಯೇಸುವೇ ಹೇಳಿದ್ದು. ಸ್ಪಷ್ಟವಾಗಿ ಆ ಕಾಲದಲ್ಲಿ ದೇವರ ಮಕ್ಕಳಾಗಿಲ್ಲದ ಅನೇಕರು ಇದ್ದರು. ಪ್ರಿಯ ಸ್ನೇಹಿತನೇ, ಈ ದಿನಗಳಲ್ಲಿಯೂ ಅನೇಕ ಮಂದಿ ಸೈತಾನನ ಮಕ್ಕಳು ತಿರುಗಾಡುತ್ತಾ ಇದ್ದಾರೆ. ಅವರೆಲ್ಲರೂ ದೇವರ ಮಕ್ಕಳಲ್ಲ. ದೇವರ ಮಗುವಾಗಲು ಒಂದೇ ಮಾರ್ಗವೆಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದಲೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ, ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವು ನೀರಿನ ದೀಕ್ಷಾಸ್ಥಾನದ ಕುರಿತು ಹೇಳುತ್ತಿಲ್ಲವೆಂಬುದು ನಿಮಗೆ ತಿಳಿದಿದೆಯೆಂದು ನಂಬುತ್ತೇನೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗಿಯವರು ಹೇಳುತ್ತಾರೆ, ನೀರಿನ ದೀಕ್ಷಾಸ್ಥಾನವು ಸಂಸ್ಕಾರವಾಗಿದ್ದು ಪ್ರತಿಯೊಬ್ಬ ವಿಶ್ವಾಸಿಗೂ ಅನ್ವಯಿಸುವಂಥದ್ದಾಗಿದೆ. ಮತ್ತು ನಾನು ಒಬ್ಬ ಪ್ರೆಸಿಬಿಟೇರಿಯನ್ ಸಭಾಪಾಲಕನಾಗಿದ್ದರೂ ನಾನು ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದೇ ಸರಿ ಎಂದು ಹೇಳುತ್ತೇನೆ. ಯಾಕಂದರೆ ಮುಳುಗಿ ದೀಕ್ಷಾಸ್ಥಾನಕ್ಕೆ ನಿಜವಾದ ಪರಿಶುದ್ಧಾತ್ಮನ ಸ್ನಾನದ ಅರ್ಥವಿರುತ್ತದೆ. ಪವಿತ್ರಾತ್ಮನ ಸ್ನಾನವು ನಿನ್ನನ್ನು ವಿಶ್ವಾಸಿಗಳ ಗುಂಪಿನೊಂದಿಗೆ ಇರಿಸುತ್ತದೆ. ಪೌಲನು ಹೇಳುತ್ತಾನೆ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇದರ ಅರ್ಥ
ನಾವು ನಿಜವಾಗಿಯೂ ಸಭೆಯೆಂಬ ದೇಹದಲ್ಲಿ ಒಂದಾಗಿ ಮಾಡಲ್ಪಟ್ಟಿದ್ದೇವೆ ಎಂದು. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ಎಂಬುದಾಗಿ ನೋಡುವಾಗ ದೇವರು ಈಗ ನಿಮ್ಮನ್ನು ಕ್ರಿಸ್ತನಲ್ಲಿ ನೋಡುತ್ತಾನೆ. ಆದ್ದರಿಂದ ನೀವು ಪರಿಪೂರ್ಣರಾಗಿ ಕಾಣಿಸುತ್ತೀರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಿಶ್ವಾಸಿಗಳ ಗುಂಪಿನಲ್ಲಿ ಯಹೂದ್ಯನು ಗ್ರೀಕನು ಎಂಬ ಭೇದವಿರುವುದಿಲ್ಲ. ಕ್ರಿಸ್ತನಲ್ಲಿರುವ ಯಾವನಾದರೂ ನನ್ನ ಸಹೋದರನು. ಆದ್ದರಿಂದ ಅವನ ಮೈ ಬಣ್ಣದ ಕುರಿತು ನಾನು ಚಿಂತಿಸುವುದಿಲ್ಲ. ಅವನ ಹೃದಯದ ಬಣ್ಣವೇ ನನಗೆ ಮುಖ್ಯ. ಕರ್ತನಲ್ಲಿ ಪ್ರಿಯರೇ, ಅನೇಕ ಬಿಳಿ ಜನರು ಕಪ್ಪಾದ ಹೃದಯಗಳೊಂದಿಗಿರುತ್ತಾರೆ. ಅವರು ನನ್ನ ಸಹೋದರರಲ್ಲ. ಕ್ರಿಸ್ತನಲ್ಲಿ ಮಾತ್ರ ನಾವು ಒಂದಾಗಿ ಮಾಡಲ್ಪಟ್ಟಿದ್ದೇವೆ. ನನಗೆ ಎಲ್ಲ ಜನಾಂಗಗಳವರಿಂದಲೂ ಪತ್ರಗಳು ಬರುತ್ತದೆ. ಅವರು ನನ್ನನ್ನು ಸಹೋದರನೆನ್ನುತ್ತಾರೆ. ನಾನು ಅವರನ್ನು ಸಹೋದರರೆನ್ನುತ್ತೇನೆ. ಯಾಕೆಂದರೆ ನಾವು ಕ್ರಿಸ್ತನೊಂದಿಗೆ ಒಂದಾಗಿದ್ದು ನಿತ್ಯತ್ವಕ್ಕೂ ಜೊತೆಯಾಗಿರುತ್ತೇವೆ. ದಾಸನು ಸ್ವತಂತ್ರನು ಎಂಬ ಭೇದವಿಲ್ಲ ಎಂಬುದಾಗಿ ನೋಡುವಾಗ ಈ ದಿನಗಳಲ್ಲಿ ಧನಿಗಳು ಕಾರ್ಮಿಕರು ಒಬ್ಬರಿಗೊಬ್ಬರು ವಿರೋಧವಾಗಿರುತ್ತಾರೆ. ಅವರನ್ನು ಒಟ್ಟಾಗಿ ಸೇರಿಸುವುದಕ್ಕೆ ಕ್ರಿಸ್ತನು ಮಾತ್ರ ಶಕ್ತನು. ಕರ್ತನಲ್ಲಿ ಪ್ರಿಯರೇ, ಹೆಣ್ಣು ಗಂಡು ಎಂಬ ಭೇದವಿಲ್ಲ ಎಂಬುದಾಗಿ ನೋಡುವಾಗ ಸ್ತ್ರೀ ಸ್ವಾತಂತ್ರ್ಯಗಾರನು ಮಾಡಲಾರದನ್ನು ಕ್ರಿಸ್ತನು ಮಾಡುತ್ತಾನೆ. ಆತನು ನಮ್ಮನ್ನು ಕ್ರಿಸ್ತನಲ್ಲಿ ಒಂದೇ ಆಗಿ ಮಾಡಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಅಬ್ರಹಾಮನ ಸಂತತಿಯವರಾಗಲು ಹೇಗೆ ಸಾಧ್ಯ? ಯಾಕೆಂದರೆ ಅಬ್ರಹಾಮನು ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದನು. ನಾವು ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಅಬ್ರಹಾಮನು ಚಿಕ್ಕ ಪ್ರಾಣಿಯನ್ನು ಯಜ್ಞಕ್ಕಾಗಿ ತಂದಿದ್ದನು. ಇದು ಮುಂದೆ ಬರಲಿರುವ ಮಹೋನ್ನತ ಯಜ್ಞದ ಮುಂಗುರುತಾಗಿದೆ. ನನ್ನ ಕಾಲದಲ್ಲಿ ಕ್ರಿಸ್ತನು ಈಗಾಗಲೇ ಬಂದಾಗಿದೆ ಮತ್ತು ನಾನು ಚರಿತ್ರೆಯಲ್ಲಿ ಹಿಂದಕ್ಕೆ ನೋಡಿ 2000 ವರ್ಷಗಳ ಕೆಳಗೆ ದೇವರ ಮಗನು ಈ ಲೋಕಕ್ಕೆ ಬಂದು ನನಗೆ ಜೀವವುಂಟಾಗುವಂತೆಯೂ ನಾನು ಆತನನ್ನು ನಂಬುವಂತೆಯೂ ನನಗಾಗಿ ಕ್ರೂಜೆಯಲ್ಲಿ ಸತ್ತನು ಎಂದು ಹೇಳಬಹುದಾಗಿದೆ. ದೇವಸೇವಕರಾದ ವರ್ಡನ್ ಮ್ಯಾಗಿಯವರು ಹೇಳುತ್ತಾರೆ, ಕೆಲವು ಸಮಯದ ಹಿಂದೆ ನಾನು ಒಂದು ಯಹೂದ್ಯ ಗುಂಪಿಗೆ ಮಾತನಾಡಬೇಕಾಗಿ ಬಂತು. ನಾನು ಹೀಗೆ ಪ್ರಾರಂಭಿಸಿದೆ, ಅಬ್ರಹಾಮನ ಮಕ್ಕಳೊಂದಿಗೆ ಮಾತನಾಡುವುದು ನನಗೆ ಯಾವಾಗಲೂ ಸಂತೋಷದ ಸಂಗತಿಯಾಗಿದೆ ಎಂದು. ಅವರೆಲ್ಲರೂ ಮುಗುಳ್ನಕ್ಕರು. ಬಳಿಕ ನಾನು ಸೇರಿಸಿದೆ, ಯಾಕಂದರೆ ನಾನೂ ಕೂಡ ಅಬ್ರಹಾಮನ ಮಗನೇ. ಆಗ ಅವರು ಮುಗುಳ್ನಗಲಿಲ್ಲ. ಅದಕ್ಕೆ ಬದಲಾಗಿ ಕೆಲವರ ಮುಖದಲ್ಲಿ ಪ್ರಶ್ನೆ ತುಂಬಿತು. ಅದು ಸರಿಯಾದದ್ದೇ ಆಗಿದೆ. ನಾನು ಕ್ರಿಸ್ತನಲ್ಲಿದ್ದರೆ, ನೀನೂ ಕ್ರಿಸ್ತನಲ್ಲಿದ್ದರೆ ನಾವು ಅಬ್ರಹಾಮನ ಸಂತತಿಗೆ ಸೇರಿದವರು ಮತ್ತು ನಾವು ವಾಗ್ದಾನದ ಪ್ರಕಾರ ಬಾಧ್ಯಸ್ಥರೇ ಆಗಿದ್ದೇವೆ. ಇದು ಎಷ್ಟೊಂದು ಅದ್ಭುತವಾದದ್ದು ನೋಡಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಜೀವವುಳ್ಳ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಯಾರಾಗಿದ್ದೇವೆ ಎಂಬುದನ್ನು ಅದು ತೋರಿಸಿಕೊಟ್ಟಿದೆ. ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿ, ಒಂದು ವೇಳೆ ನಾವು ಇನ್ನೂ ಕ್ರಿಸ್ತನವರು ಆಗಿರದಿದ್ದರೆ ಈ ಕೃಪಾ ಸಮಯದಲ್ಲಿ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿದವರಾಗಿ ದೇವರ ಮಕ್ಕಳಾಗಿ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಈಗಾಗಲೇ ನಾವು ದೇವರ ಮಕ್ಕಳಾಗಿರುವುದಾದರೆ ನಂಬಿಕೆಯಲ್ಲಿ ಬಲ ಹೊಂದುತ್ತಾ ದೇವರ ಮಹಿಮೆಗೋಸ್ಕರ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಂಬಿಕೆಯ ಕಾಲ ಬರುವ ಮೊದಲು ನಾವೆಲ್ಲರೂ ಧರ್ಮಶಾಸ್ತ್ರದ ಅಡಿಯಲ್ಲಿ ಇಡಲು ಪಟ್ಟಿದ್ದೆವು. ಇದು ನಿಜವೇ. ಆದರೆ ಧರ್ಮಶಾಸ್ತ್ರ ನಮ್ಮನ್ನು ರಕ್ಷಿಸಲಾರದು. ಅದು ಪಾಪದ ಅರುಹನ್ನು ಉಂಟು ಮಾಡುತ್ತದೆ. ರಕ್ಷಣೆ ಯೇಸು ಕ್ರಿಸ್ತರಿಂದಲೇ ಮಾತ್ರ ನಮಗೆ ದೊರೆಯುತ್ತದೆ. ಕ್ರಿಸ್ತನಲ್ಲಿ ಜನಾಂಗ ಭೇದವಿರುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಕ್ರಿಸ್ತ ನಂಬಿಕೆ ಜೀವಿತದಲ್ಲಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆಯನ್ನು ಮಾಡೋಣ.
ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ರಕ್ಷಣೆಯ ಮಾರ್ಗವನ್ನು ನಮಗೆ ಬೋಧಿಸಿದ್ದಿ. ಪ್ರೀತಿಯುಳ್ಳ ಯೇಸುಸ್ವಾಮಿ ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರಿಗಾಗಿಯೂ ತನ್ನ ಪ್ರಾಣವನ್ನು ಕೊಟ್ಟು ಪಾಪಗಳ ಒಂದು ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನನ್ನು ಅರ್ಪಿಸಿಕೊಂಡದಕ್ಕಾಗಿ ಸ್ತೋತ್ರ. ಯೇಸುಸ್ವಾಮಿಯನ್ನು ನಂಬಿಕೆಯಿಂದ ನಾವು ಸ್ವೀಕರಿಸುವಾಗ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಹೊಸ ಜೀವಿತವನ್ನು ಕೊಡಲು ನಿನ್ನ ಶಕ್ತನು. ಈ ಸತ್ಯಾಂಶವನ್ನು ನಮ್ಮ ಪ್ರೀತಿಯುಳ್ಳ ಮಿತ್ರರು ಅರಿಯುವಂತೆ ಕೃಪೆ ಮಾಡು. ಅವರು ಕೂಡ ಯೇಸುವನ್ನು ಸ್ವೀಕರಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಸುವಿರಾ? ಇತರರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಂಧಿಸೋಣ. ವಂದನೆಗಳು.